ನಮ್ಮ ಅಂಜಲಿ ಹೊಸ ಸೈಕಲ್ ಏನಾಯ್ತು? ಮೊನ್ನೆ ತಾನೇ ಅವ್ರ ಚಿಕ್ಕಮ್ಮ ಹೊಸ ಸೈಕಲ್ ತಗೊಟ್ರಂತೆ ಮಗ. ನಮ್ ಗಣಪತಿ ಅದಕ್ಕೆ ಒಗ್ಯಾಡ್ಸಂದ್ರೆ ಮಗ. ನಮ್ಮ ಅಂಜಲಿ ಹೊಸ ಸೈಕಲ್ ಏನಾಯ್ತು? ಏ ಶಿವು, ಏನು ನೀನ್ ಹೀಗೆ ರೇಗಿಸ್ತಿದ್ರೆ ಹೆಡ್ ಮಾಸ್ಟರ್ಗೆ ಹೇಳ್ತೀನಿ. ಹೌದಾ? ಹೇಳ್ಕ. ನಿಜವಾಗ್ಲೂ ಹೇಳ್ತೀನಿ. ಹೇಳ್ಕಲ್ಲೇ. ಹೌದಾ? ನೋಡು. ಸಖತ್ತಾಗಿ ಎಸ್ಕೇಪ್ ಆದ್ಯಲ್ಲ ಮಗ. ಗ್ರೇಟ್ ಎಸ್ಕೇಪ್ ಮಾ, ಗ್ರೇಟ್ ಎಸ್ಕೇಪ್. ಬಡ್ರೋ ಕ್ಲಾಸಿಗೆ ಚೆಕ್ ಕೊಡೋದು ಇಲ್ಲೇನೋ ಮಾಡ್ತಾ ಇದ್ದೀರಾ? ಸರ್, ಶರ್ಟ್ ಮೇಲೆ ಸುಣ್ಣ ಮೆತ್ಕೊಂಡಿತ್ತು, ಅದನ್ನ ವಾಟ್ಸಪ್ ಬಂದೆ ಸರ್. ಮನ್ಸ್ ಕಂಡ್ಕೊಂಡಿರೋ ಸುಣ್ಣನೆ ಯಾರ ಕೈಲೂ ಅಳ್ಸಕ್ಕಾಗಲ್ಲ. ಇನ್ನ ಶರ್ಟ್ ಕಂಡ್ಕೊಂಡಿರೋ ಸುಣ್ಣನ ಒರ್ಸಕ್ಕಾಗತ್ತಾ? ಮನ್ಸ್ಗಾಗಿರೋ ಸುಣ್ಣ ಯಾರು ಕಾಣಿಸಲ್ಲ ಸರ್. ಅದೇ ಶರ್ಟ್ಗಾಗಿರೋದು ಎಲ್ರಿಗೂ ಕಾಣಿಸುತ್ತೆ. ಬೇರೆಯವ್ರ ಹತ್ರ ಆಡ್ದಂಗೆ ನನ್ನ ಹತ್ರ ಏನಾದ್ರು ಆಡಿದ್ರೆ ಫುಟ್ಬಾಲ್ ಒತ್ತಂಗ್ ಒತ್ತು ಬಿಡ್ತೀನಿ. ಗೊತ್ತಲ್ಲ? ನಮ್ಗೂ ಅದೇ ಭಯ ಸರ್. ಇಷ್ಟಕ್ಕೂ ನೀವೆಲ್ಲ ಹೋಗ್ತಾ ಇದ್ದೀರಾ? ಆಟ ಆಡಕ್ ಹೋಯ್ತಾ ಇದೀವಿ ಸರ್. ಸರಿ ಹೊರಗೆ. ಸರ್, ನೀವೇನ್ ಮಾಡ್ತಾ ಇದ್ದೀರಾ ಸರ್? ಸುಣ್ಣ ಹೊಡಿತಾ ಇದ್ದೀನಿ. ಹೋಗೋಣ. ಅಯ್ಯಪ್ಪ, ನಿಜವಾಗ್ಲೂ ನಮ್ಮಮ್ಮ ಕಣಮ್ಮ ನೀನು. ನಾನು ಎಷ್ಟೇ ಕುಡಿದ್ರು ಕರೆಕ್ಟಾಗಿ ನಮ್ಮ ಮನೆಗೆ ಕರ್ಕೊಂಬಂದು ಬಿಟ್ಬಿಡ್ತಾಳೆ. ಅಮ್ಮ ತಾಯಿ, ನಾನು ಎಷ್ಟೇ ಕುಡಿದು ಬಿದ್ರು ನೀನು ಮಾತ್ರ ಬೀಳಲ್ಲ ನೋಡು ನನ್ನ ಚಿನ್ನ. ಯಾಕೆ ನೀನ್ ಬೀಳ್ಬೇಕಾ? ಅಯ್ಯೋ, ನಮ್ಮ ಆಟೋ ಮಾತಾಡಿದ್ದು ಆಟೋ ಅಲ್ಲ, ನಾನು. ನನ್ನ ಮಗನೇ, ನಗರ ಮಾಡಬೇಡ. ಮನೆ ಒಳಗೆ ಹೋಗಿ ಕಾರವಾಗಿ ಏನಿದೆ ಅಂತ ಬಾ, ನಾನು ಸ್ವಲ್ಪ ಪೋಚ್ಕೊಬೇಕು. ಹೋಗೋ. ನಾನು ಓದ್ಕೋಬೇಕು. ನನ್ನ ಮಗನೇ, ನೀನು ಓದಿ ಉಚ್ಚಾರಗಳು ಅಷ್ಟಲ್ಲೇ ಐತೆ. ನಾನು ಕಲಿಸಿದ್ದೆಲ್ಲ ನೀನು ಓದಿಗೆ ಕಲಿಸಬಾರ್ದೆ. ನಾನು ದಿನಾ ಫುಲ್ ಬಾಟಲ್ ಕುಡಿಯೋ ನಾನು ಈಗ ಕ್ವಾರ್ಟರ್ ಒಳಗೆ ಬಂದ್ಬಿಟ್ಟಿದ್ದೀನಿ. ಏನ್ ಮಾಡಕೈತಿದ್ದೀನಿ ನಮ್ಮನೆ ಬರ. ಇನ್ಮೇಲೆ ನೀನು ಆಟೋನೇ ಓಡಿಸ್ಬೇಕು. ನಾನು ಆಟೋ ಓಡಿಸಲ್ಲ. ನನ್ನ ಮಗನ ನಿಂತ್ಕೊಳ್ಳಲೇ. ನಿಂತ್ಕೊಳ್ಳ. ಅಲ್ಲೇ ಆಟೋ ಓಡಿಸೋದ್ರಲ್ಲಿ ಏನು ಅವಮಾನ ಇಲ್ವಲ್ಲ? ಅಲ್ಲ, ಆಟೋ ರಾಜ ಪಿಕ್ಚರಲ್ಲಿ ಶಂಕರಾಗ್ ಓಡಿಸ್ಲಿಲ್ವಾ? ಕೋಟಿಗೊಬ್ಬ ಪಿಕ್ಚರಲ್ಲಿ ವಿಷ್ಣುವರ್ಧನ್ ಓಡಿಸ್ಲಿಲ್ವಾ? ಅದು ಯಾವುದೋ ಇನ್ನೊಂದು ಪಿಕ್ಚರಲ್ಲಿ ಉಪೇಂದ್ರ ಓಡಿಸ್ಲಿಲ್ವಾ? ನನ್ನ ಮಗನೇ, ನಾನು ಓಡಿಸ್ತಾ ಇದ್ದೀನಿ. ನಾಳೆಯಿಂದ ನೀನು ಓಡಿಸ್ಬೇಕು. ನೀನೇನ್ ದೊಡ್ಡ ವಿಷ್ಣುವರ್ಧನ್ ಉಪೇಂದ್ರನಾ? ಯಾವ ವಿಷ್ಣು ದೇವರಯ್ಯ? ವಿಷ್ಣು ಒಂದ್ ಚಕ್ರ ಇಟ್ಕೊಂಡು ಇಷ್ಟು ಆಟ ಆಡ್ಬೇಕಾದ್ರೆ ನಾವು 3 ಚಕ್ರ ಇಟ್ಕೊಂಡು ನಾನೇನು ಆಟ ಆಡಬಾರ್ದು? ಆಟೋದವ್ರು ಅಂದ್ರೆ ಏನು ಸಾಮಾನ್ಯ ಅನ್ಕೊಂಡಿದೀಯಾ? ಅಂದ್ರೆ ನೀನೇನ್ ದೊಡ್ಡ ದೇವ್ರಿಗಿಂತ ದೊಡ್ಡ? ಯಾಕ್ರಿ ಓದೋ ಹುಡುಗನಿಗೆ ಈ ರೀತಿ ತೊಂದರೆ ಕೊಡ್ತಿದ್ದೀರಿ ನೀವು? ಬರ್ರಪ್ಪ ಮಗ ಮಹಾಲಕ್ಷ್ಮಿ, ಏನ್ ನಿನ್ನ ಮಗ ಓದ್ಬಿಡ್ತು ಆಗ್ಬಿಡ್ತಾನ? ಅಯ್ಯೋ ಸಾಕು, ನಿಲ್ಲಿಸ್ರಿ. ದೊಡ್ಡದಾಗ ಆಟೋ ಓಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಒಂದು ದಿನನಾದ್ರೂ ಮನೆ ಖರ್ಚಿಗಾಗ್ಲಿ ಅವ್ನು ಓದ್ಗಾಗ್ಲಿ ₹1 ಕೊಟ್ಟಿದ್ದೀರಾ ನೀವು? ನಾನು 4 ಮನೆಯಲ್ಲಿ ಕಷ್ಟಪಟ್ಟು ಕಸ ಮುಸ್ರೆ ಮಾಡಿ ಅವನ್ನ ಓದಿಸ್ತಾ ಇದ್ದೀನಿ. ಶಿವ, ಯಾವ ಕಾರಣಕ್ಕೂ ನೀನ್ ಮಾತ್ರ ಓದೋದು ನೀನ್ ಮಾತ್ರ ಓದೋದು ನಿಲ್ಲಿಸ್ಬೇಡ. ನಾಳೆಯಿಂದ ನಾನು ಆಟೋ ಓಡಿಸೋದು ಬಿಟ್ಬಿಡ್ತೀನಿ. ನನ್ನ ಓದಿಸ್ಬಿಡಮ್ಮ. ಸಾಕ್ ಬಿಡಮ್ಮ. ಈ ತಾಯಿ ಮಗನ ಸೆಂಟಿಮೆಂಟು, ಈ ನಾಟಕ ನೋಡಿ ನಮ್ಮ ಹೊಟ್ಟೆ ಉರಿತದೆ. ನೀನ್ ಹೊಟ್ಟೆ ಉರಿತಿರೋದು ನಮ್ಮಿಬ್ರಿಂದ ಅಲ್ಲ, ಕುಡಿತಿರೋದ್ರಿಂದ. ಪಾಪಿ ನನ್ನ ಮನೆ ಅಲ್ಲ ಕಡೆ. ಏನಾಗಿದೆ ಈ ತಾಯಿ ಮಗನಿಗೆ ಹೇಳ್ತೀನಿ. ಎಲ್ಲ ಬಿಟ್ಟು ನನ್ನ ಕುಡಿಯೋದ್ರ ಮೇಲೆ ಯಾಕೆ? ಪ್ರಪಂಚದಲ್ಲಿ ಯಾರು ಕುಡಿಯೋದೇ ಇಲ್ವಾ? ಕರ್ಮ ಕಣೆ. ಗೋವಿಂದ ಗೋವಿಂದ. ಸರ್, ತಗೊಳ್ಳಿ. ಓಕೆ ಸರ್, ಎಕ್ಸ್ಕ್ಯೂಸ್ ಮೀ, ನನಗೊಂದು ಡೌಟ್. ಏನು? ಹೂ ಇಸ್ ದಿಸ್ ಪದ್ಮ ಆಂಟಿ? ನಿಮಗೊಂದು ಸಿಹಿ ಸುದ್ದಿ. ಇನ್ನು 1 ವಾರದಲ್ಲಿ ಸ್ಕೂಲ್ ಡೇ ನಡೆಯುತ್ತೆ. ಈ ಸ್ಕೂಲ್ ಡೇ ನಲ್ಲಿ ಯಾರ್ಯಾರು ನಾಟಕ ಆಡ್ತೀರಾ, ಯಾರ್ಯಾರು ಹಾಡು ಹೇಳ್ತೀರಾ, ಯಾರ್ಯಾರು ಡ್ಯಾನ್ಸ್ ಮಾಡ್ತೀರಾ, ಎಲ್ರೂ ಅವ್ರವ್ರ ಹೆಸರನ್ನ ಕೊಟ್ಟು ಇವತ್ತಿನಿಂದಾನೇ ಪ್ರಾಕ್ಟೀಸ್ ಶುರು ಮಾಡಬೇಕು ಅಂತ ಹೆಡ್ ಮಾಸ್ಟ್ರು ಮೆಮೊ ಕಳಿಸಿದ್ದಾರೆ. ಓಕೆನಾ? ಇವತ್ತಿನ ಪಾಠ ಪುಲಿಕೇಶಿ. ಏ ಅಂಜು, ಪ್ರಾಕ್ಟೀಸ್ ಮಾಡಿದ್ ಸಾಕು, ಬಾರೆ. ಟೈಮ್ ಆಯ್ತು, ಬಾರೆ. 1 ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹೇಗೆ ಬಂದ್ಬಿಡು. ಓಕೆ.
ಲೋ ಅಂಜಲಿ ಹೋಯ್ತಾವಳು ಕ್ಲಾಸ್ಗೆ. ಲೇ ಶಿವು, ಅಂಜಲಿ ನಿನ್ನ ಹತ್ರನೇ ಬರ್ತಿದ್ದಾಳೆ, ಹುಷಾರು. ಅಳ್ಬೇಡಮ್ಮ, ನೀನ್ ಸ್ವಲ್ಪ ಸುಮ್ಕೆ ನಿಂತ್ಕೋತೀಯಾ? ನೋಡಯ್ಯ, ಕ್ಲಾಸಲ್ಲಿ ತಲೆಹರಟೆ ಮಾಡಿದ್ರೆ ಏನೋ ಹುಡುಗ ಬುದ್ಧಿ ಅಂತ ನಾವು ಸುಮ್ಮನೆ ಇರಬಹುದು, ಆದ್ರೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಖಂಡಿತ ಒಪ್ಕೊಳ್ಳಲ್ಲ. ನಿನ್ನ ಕ್ಲಾಸಿಂದ 10 ದಿವಸ ಸಸ್ಪೆಂಡ್ ಮಾಡಿದ್ರಿ. ಐ ಸೈ ಗೆಟ್ ಔಟ್. ಶಿವು ಶಿವು, 10 ದಿನ ನಿನ್ನ ಸಸ್ಪೆಂಡ್ ಮಾಡಿದ್ರಂತಲೋ, ಅವಳನ್ನ ಮಾತ್ರ ನಾ ಸುಮ್ಮನೆ ಬಿಡಲ್ಲ ಕಣ. ಅವಳು ಏನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅಪ್ಪಚ್ಚಿ ಅಪ್ಪಚ್ಚಿ ಮಾಡ್ಬಿಡ್ತೀನಿ. ಪ್ಲೀಸ್ ಅವಳ ವಿಷಯ ಮಾತ್ರ ನನ್ನ ಹತ್ರ ಎತ್ಬಿಡಿ. ಶಿವ, ನೀನ್ ಸಸ್ಪೆಂಡ್ ಮಾಡ, ನಮ್ನೆಲ್ಲ ಸಸ್ಪೆಂಡ್ ಮಾಡ್ದಂಗೆ ಕಣ. ನಾಳೆಯಿಂದ ನಾವು ಯಾರು ಕ್ಲಾಸ್ ಬರಲ್ಲ ಕಣ. ನಾಳೆಯಿಂದ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವ. ಹೌದು ಮಗ. ಅವಳು ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಮೇಲೆ, ನಿಮ್ಮಗಳ ಮೇಲೆ ಅಲ್ಲ. ಹೋಗ್ರ ಕ್ಲಾಸ್ಗೆ ಹೋಗ್ರ. ಆ ಕಡೆ ಕ್ಲೀನ್ ಆಗಿ ಕಟ್ಟು ನಾಗೇಂದ್ರ. ವಿನಯ್, ಕರೆಕ್ಟ್ ಇದೆ ಕರೆಕ್ಟ್ ಇದೆ. ಹಾ ಕೆಲಸ ಮಾಡ್ರ, ಮೇಕಪ್ ಬೇರೆ ಆಯ್ತು. ಇಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾ ಇದೀವಿ, ನಮ್ ಶಿವನೇ ಇಲ್ವಲ್ಲೋ? ಹೌದು ಮಗ, ನಮ್ ಶಿವನೇ ಇಲ್ಲ. ಹ್ಞೂ ಮಗ, ನಮ್ ಶಿವನ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿವಿ ಅಲ್ವೇನಾ? ಮಹೇಶ ಸರ್, ಸೀತೆ ಡೈಲಾಗ್ ಗೊತ್ತಿದೆ ತಾನೆ? ಗೊತ್ತಿದೆ ಸರ್. ತಾಯಿ ನನ್ನನ್ನು ನಿನ್ನ ಮಡಿಲೊಳಗೆ ಸೇರಿಸಿಕೋ ಅಂದಾಗ ನೀನು ವೀಲ್ ಎಳಿಬೇಕು. ಅದಕ್ಕೆ ಮುಂಚೆ ವೀಲ್ ಎಳೆದೆ ನಾಟಕ ಎಕ್ಕುಟ್ಟೋಗ್ಬಿಡುತ್ತೆ. ಏನು? ಆಯ್ತು ಸರ್. ಹುಷಾರು. ಜ್ಞಾಪಕ ಇದೆ ತಾನೆ? ಹಲೋ 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 ಹಲೋ, ಮೈಕ್ ಟೆಸ್ಟ್ ಹೊಂಟತ್ರಿ. ಹಲೋ, ಎಲ್ಲ ಆಳಬೋದ? ಹೇ ಬರ ಇಲ್ಲಿ ಸರ್. ಎಲ್ಲ ಬಾಂಡ್ಲಿ ಮೇಷ್ಟ್ರು. ಸರ್, ಬಾಂಡ್ಲಿ ಮೇಷ್ಟ್ರು ಯಾವ್ದು ಪದ್ಮಾಂಡಿ. ಇಲ್ಲೇ ಇದೀನಿ ಸರ್. ಎಲ್ಲಿದ್ದೀರಿ? ಆ ಹುಡುಗರು ಏನ್ ಮಾಡ್ಕೋತಾವೇನೋ? ರೆಡಿ ಮಾಡ್ಸ್ಕೊಂಡು ಕರ್ಕೊಂಡ್ ರೆಡಿ ಆಗಿದ್ದಾರೆ ಸರ್. ಹೋಗಿ ಕರ್ಕೊಂಡ್ ಆಯ್ತು ಸರ್. ಹಲೋ, ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಬಂಧುಗಳೇ, 51ನೇ ವರ್ಷದ ಈ ವಾರ್ಷಿಕ ಸಮಾರಂಭಕ್ಕೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ, ಈಗ ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳಿಂದ ರಾಮಾಯಣದಿಂದ ಆಯ್ಕೆ ಮಾಡಿಕೊಂಡಂತ ಕೆಲವೊಂದು ದೃಶ್ಯಾವಳಿಗಳನ್ನ ತಮ್ಮ ಮುಂದೆ ಪ್ರದರ್ಶಿಸ್ತಾರೆ. ತಾವೆಲ್ಲರೂ ಸಹಕರಿಸಿ ಜೋರ ಚಪ್ಪಳೆ ತಟ್ಟು ಮೂಲಕ ಆ ವಿದ್ಯಾರ್ಥಿಗಳ ವೇದಿಕೆಗೆ ಸ್ವಾಗತ ಮಾಡಬೇಕು. ಪ್ರಭು, ಧರ್ಮ ಮತ್ತು ನ್ಯಾಯಕ್ಕೆ ಹೆಸರಾದ ನೀವೇ ನಿಮ್ಮ ಅರ್ಧಾಂಗಿಯನ್ನು ಅನುಮಾನಿಸುವುದು ಸರಿಯೇ? ದೇವಿ, ಧರ್ಮ ನ್ಯಾಯ ಅನ್ನೋದು ರಾಮನಿಗೂ ಒಂದೇ, ಕೃಷ್ಣನಿಗೂ ಒಂದೇ. ಅಂದರೆ ನಿಮ್ಮ ಅರ್ಧಾಂಗಿಗಿಂತ ನಿಮಗೆ ಬೇರೆಯವರ ಮಾತೇ ಹೆಚ್ಚಾಯಿತೆ? ಧರ್ಮದ ಮುಂದೆ ನನಗೆ ಎಲ್ಲರೂ ಎಲ್ಲವೂ ಒಂದೇ ಸಮಾನ ಜಾನಕಿ. ತಪ್ಪದು ಜಾನಕಿ, ತಪ್ಪದು. ಅಗ್ನಿ ಪರೀಕ್ಷೆ ತಪ್ಪದು. ಯಾವ ಪರೀಕ್ಷೆನೂ ಇಲ್ಲ, ಅಗ್ನಿ ಪರೀಕ್ಷೆನೂ ಇಲ್ಲ. ಲೋ ರಾಮ, ನೀನು ಸೀತೆ ನಿಂತಿರೋ ಜಾಗದಲ್ಲಿ ನಿಂತಿದ್ಯಾ, ಈ ಕಡೆ ಬಾರೋ. ಏನು ಪ್ರಭು, ಇದೇನಾ ನಿಮ್ಮ ಅಂತಿಮ ತೀರ್ಪು? ಓ, ತೀರ್ಪು ಇಲ್ಲ, ವಾಯ್ದೆನೂ ಇಲ್ಲ. ಸೀತಮ್ಮ, ನೀನು ರಾಮನ್ ಜಾಗದಲ್ಲಿ ಬಂದು ನಿಂತ್ಕೋ. ಪಾಯಸ ವೀಲ್ ಹೇಳಿದ್ರೆ ರಾಮ ಕೆಳಗೆ ಹೋಗ್ಬಿಡ್ತಾನೆ. ಪ್ರಭು, ಮತ್ತೊಮ್ಮೆ ಯೋಚಿಸಿ ಹೇಳಿ ಪ್ರಭು. ಸೀತಮ್ಮ, ಓ ಸೀತಮ್ಮ, ಸುಮ್ಮನೆ ಇಲ್ಲ, ಏರುತ್ತೇರಾಗಿದೆ ಇವನಪ್ಪ. ಸೀತಮ್ಮ, ಸುಮ್ಮನೆ ಯಾರೇ ಸುಳ್ಳು ಹೊಡ್ತಿದ್ಯಾ? ಸೀತಮ್ಮ, ಸರ್ ಅಲ್ಲಿ ದೇವರ ಸಮಾನರಾದ ಶ್ರೀರಾಮ ಪ್ರಭುವೇ ನನ್ನನ್ನು ಅನುಮಾನಿಸಿದ ಮೇಲೆ ನನಗಿನ್ನೇನಿದೆ? ಓ ಭೂಮಾತಾ, ನನ್ನನ್ನು ಸ್ವೀಕರಿಸು. मैंने दिल तुझको दिया, मैंने दिल तुझको दिया, ರಾಮಯ್ಯ ವಸ್ತಾವಯ್ಯ, ಹೌದು ಕಣ್ರಯ್ಯ, ನಾನೇ. ಯಾಕೆ ಬರ್ಬಾರ್ದಾ? ಬೇಡ ಅಂದ್ರೆ ಹೊಂಟೋಗ್ತೀರೇನೋ? ಬೆಲ್ಲ ಆದ್ಮೇಲೆ ನಾನು ಹೋಗ್ತೀನಿ. ಸುಮ್ಮನೆ ಪಾಠ ಕೇಳ್ರಯ್ಯ.
ಮಾಸ್ಟರ್ ಕಂಪ್ಲೇಂಟ್ ಮಾಡ್ತೀನಿ. ಏನ ಕಂಪ್ಲೇಂಟ್ ಮಾಡ್ತೀಯ? ನೀನ್ ಕಂಪ್ಲೇಂಟ್ ಮಾಡಿದ್ರೆ ಎದುರ್ಕೊಳ್ಳೋಕೆ ಹೆಡ್ ಮಾಸ್ಟರ್ ಸಸ್ಪೆಂಡ್ ಮಾಡಿದ್ರೆ ಮನೇಲಿ ಕುತ್ಕೊಳಕ್ಕೆ ನನ್ನೇನ ಶಿವ ಅನ್ಕೊಂಡಿದ್ಯಾ ಏನ್ರ? ಇವತ್ತು ಸರಿಯಾಗಿ ಸಿಕ್ಕಿದಾಳೆ ಇವಳು. ಇವತ್ತೇನಾರು ಒಂದ್ ಗತಿ ಕಾಣಿಸ್ಬೇಕು ಗುರು. ನಾನು ಹೇಳ್ದಷ್ಟು ಮಾಡು. ಇಚ್ಛೆ ಲೇ ಅಂಜು ಇಲ್ಲೇ ಕಾಣಿಸ್ತಾನೆ ಇಲ್ಲ. ಏನೋ ನನ್ಗೂ ಗೊತ್ತಿಲ್ಲ ಕಣೆ. ಟೈಮ್ ಆಯ್ತು ಅಂತ ಕ್ಲಾಸ್ಗೆ ಹೋದ್ಲು ಅನ್ಸುತ್ತೆ. ಹಾಗಾದ್ರೆ ಬಂದ್ರೆ ಕ್ಲಾಸ್ಗೆ ಹೋಗೋಣ. ಸರಿ ಬನ್ರೆ. ಪ್ಲೀಸ್ ಶಿವು, ನಂಗೇನು ಮಾಡ್ಬೇಡ ಶಿವು, ಪ್ಲೀಸ್. ಕರೆಕ್ಟ್ ಟೈಮಿಗೆ ಸಿಕ್ಕಿದೆ ಕಣೆ. ಪ್ಲೀಸ್ ಶಿವು, ನಂಗೇನು ಮಾಡ್ಬೇಡ ಶಿವು, ಪ್ಲೀಸ್. ನಿನಗೆ ಏನು ಮಾಡ್ತೀನಿ ನೋಡ್ತಾ ಇರು. ಪ್ಲೀಸ್ ಶಿವು. ತಗೊಳ್ಳಲೇ. ನಿನಗೆ ಶಿವು? ನನ್ನ ಕತೆ ನಿನ್ಗೆ ಯಾಕೆ? ಹೋಗೆ. ಗೌರಿ ಪಾಳ್ಯದ ಗಲ್ಲಿಯೊಳಗೆ ಗೌರಿ ಆಂಟಿಯ ಮನೆಯ ಕೆಳಗೆ ಶಾಸ್ತ್ರಿಗೊಬ್ಬಳು ಮಗಳು ಇದ್ದಳು, ಅವಳ ಹೆಸರು ಸುಶೀಲೆಯೋ. ಏರಿಯಗೊಬ್ಬಳೆ ಶೀಲ ಅವಳು, ಅವಳಿಗಾಗೆ ನಮ್ಮ ಗೋಳು. ಗೋಳು ಕೇಳದ ಸತ್ತಿ ನಿನ್ನನ್ನು ಮೆಚ್ಚನ ಪರಮಾತ್ಮನು. ಲೋ ಗಣಪ, ಒಂದೇ ಕಣ್ಣಲ್ಲಿ ಯಾಕೆ ಹೊಳ್ತೀಯ? ಬತ್ತಾವಳು ತಡ್ಕಳು. ಅಲ್ಲಿ ನೋಡು, ಶಿವದೋಷ ಇದ್ದಂಗಿದೆ ಏನೋ, ಅದು ಶಿವುದೇ ಕಣೋ. ಎಲ್ಲಿದ್ರೆ ಇಷ್ಟೋ ಗಂಟ, ಎಲ್ಲಿಂದ ಬಂದ್ಯವ್ವ, ಶಿವು ಎಲ್ಲಿ ಅಂತ ಹೇಳರೆ ತೋಟದಲ್ಲಿ. ಫಾಲೋ ಮೀ. ಏನಣ್ಣ ಶಿವಣ್ಣ, ಏನಿನ್ನ ಅವತಾರ, ನಿನ್ನ ಬಟ್ಟೆ ಅವಳ ಕಣ್ಣುಲಿ ತೊಳಲೋ. ಏಯ್, ಮೊದಲು ಬಟ್ಟೆ ತಗೊಂಡ್ರ. ಶಿವು, ಏನು ಎಕ್ಸಾಮ್ ಹತ್ರ ಬರ್ತಿದೆ. ಅದಕ್ಕೇನು ಅಷ್ಟೊಂದು ಭಯ ಆಯ್ತು ಅಂದ್ರೆ ಹೋಗ್ ಚೆನ್ನಾಗಿ ಓದ್ಕೋ ಹೋಗೆ. ನನ್ಗೇನು ಭಯ ಇಲ್ಲ, ನೀನ್ ಚೆನ್ನಾಗಿ ಓದ್ಕೊಂಡ್ರೆ. ಏಯ್, ನನ್ನ ವಿಷಯ ನಿನಗೆ ಯಾಕೆ? ಅದೇನೋ ಒಂದಿಲ್ಲ ಓದ್ಕೋಬೇಕು ಅಂತ, ಅದು ನೀನ್ ಫಸ್ಟ್ ಮಾಡಿ ಹೋಗೆ. ಏನೋ ಮಗ, ಲವ್ವಾ? ಏನ್ ಲವ್ವಾ? ಅವಳ ಹತ್ರನ? ಪರವಾಗಿಲ್ಲ, ಅದೇನು ಅಂತ ಹೇಳು ಕೊಂಡ್ರ. ಶಿವು, 4 ಮನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿ ನಿನ್ನನ್ನು ಓದಿಸ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಬಿಡಪ್ಪ. ನೋಡೋಣ ಅಂತ ಹೇಳ್ಬೇಡಪ್ಪ. ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಸಾಕು, ಪಾಸ್ ಆಗ್ಬಿಡ್ತೀಯ. ಸುಮ್ನಿರ ಮಗ, ನೀನ್ ಹೇಳ್ತಾರೆ ಡೈಲಾಗ್ ಕೇಳಿದ್ರೆ ನಮ್ಮ ಸ್ಕೂಲ್ ಹುಡುಗರೆಲ್ಲ ಬೇಜಾರಾಗ್ಬಿಡ್ತಾರೆ. ಇಲ್ಲ ಕಣೋ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾವೆಲ್ಲ 10th ಪಾಸ್ ಮಾಡ್ಲೇಬೇಕು. ಏನೋ ಮಗ, ಇದಕ್ಕಿಂತ ಈ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಅಂಜಲಿ ಏನಾರು ಹೇಳ್ಕೊಟ್ಲೇನೋ? ಏಯ್, ಅಂಜಲಿ ಹೇಳಿದ್ಲು ಅಂತಲ್ಲ ಕಣೋ, ನಮ್ಮ ತಾಯಿ ಮಾತು ಕೊಟ್ಟಿದ್ದೀನಿ. ಏನೋ ಗೊತ್ತಿಲ್ದಿರಾ ಅಮ್ಮಂಗೆ ಮಾತು ಕೊಟ್ಟಿದ್ದ ನೀನು. ನಾನು ನೋಡು, ದಿನ ಓದಿ ಓದಿ ಸೋಡಾ ಬುಡಿ ಆಗಿದ್ದೇನೆ. ಕರೆಕ್ಟಾಗಿ ಹೇಳಿದೆ ಮಗ. ಹೇಗ್ ಪಾಸ್ ಮಾಡೋದು? ಐಡಿಯಾ. ಒಬ್ರೊಬ್ರು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಓದಿ ಸಿನಿಮಾ ಕತೆ ತರ ನನಗೆ ಹೇಳ್ರ. ಅದ್ ಯಾಕೆ ಪಾಸ್ ಆಗಲ್ಲ ನಾನು ನೋಡೇ ಬಿಡ್ತೀನಿ. ಶಿವು, 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 ಶಿವು. ಶಿವು, ಶಿವು. ಮಿಸ್ ಸೈಲೆನ್ಸ್. ಶಿವು,
ಮಂಜು ಎಕ್ಸಾಮ್ ಹೇಗ್ ಬರ್ತೀಯ? ಶಿವನ್ ನೋಡ್ಬೇಕೆ.